ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ. ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣ್ರಿ. ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕ್ಲೀನಿಂಗ್ ಮುಗಿಸಿ ಡಬ್ಬಿಗಂತ ಚೌಳಿಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ವಿ. ಮಮ್ಮಿ ಮಾರ್ಕೆಟ್ನಾಗಿಂದ ಜವಾರಿ ಚೌಳಿಕಾಯಿ ತಂದಿದ್ರು. ಚೌಳಿಕಾಯಿ ಹುರಿದು ಪಲ್ಯ ಮಾಡತ್ತಿದ್ದೆ. ಆಮೇಲೆ ಚಹಾ ಮಾಡಿದ್ವಿ. ಹರಿಸಿ ಎದ್ದಿದ್ದಿಲ್ಲ, ಮಲ್ಕೊಂಡಿದ್ದಾವ. ಇಕ್ಕಿ ಜಲ್ದಿನೇ ಎದ್ದಿದ್ರಿ ಗುಬ್ಬಿ. ಅದಕ್ಕೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೆ. ತಿನ್ಕೋತ ಕುಂತಿದ್ಲು. ನನ್ನ ಕೆಲಸ ನಾ ಮಾಡಾಕತ್ತಿದ್ದೆ. ಸೊ ಮಮ್ಮಿ ಯಾಕಿನ ಡಬ್ಬಿಗೆ ಇವತ್ತು ಚೀಸ್ ಪರೋಟ ಮಾಡ್ಬೇಕು ಅಂದ್ಕೊಂಡಿದ್ರಂತ ಅದೇ ಮಾಡತ್ತಾರ ನೋಡಿರಿ. ಚೀಸ್ ಪರೋಟ ಚಲೋ ಆಗಿತ್ತು ಅಂತ ಮಮ್ಮಿ ನನಗೂ ಮಾಡ್ಕೊಡಂದೆ. ಮತ್ತು ನನಗೆ ಹರ್ಷಿತ್ಗೆ ಇಬ್ರಿಗೂ ಮಾಡಿಕೊಟ್ರು ನೋಡಿರಿ ಚೀಸ್ ಪರೋಟ. ಎಲ್ಲ ಆಕಿನೂ ರೆಡಿ ಆದ್ಲು, ನಾನು ರೆಡಿ ಆದೆ. ಮಮ್ಮಿನ ಈಗ ಥಂಡಿ ಐತಲ್ಲ 3 ದಿನ ಕಂಟಿನ್ಯೂ ಆಯ್ತು ನನ್ನ ಡಬ್ಬಿ ಮಮ್ಮಿನ ಮಾಡತ್ತಾರ ನೋಡ್ರಿ. ಈಕಿ ಅಂತೂ ಫುಲ್ ರೆಡಿಯಾಗಿ ಎಕ್ಸೈಟ್ ಆಗಿರ್ತಾಳೆ ರೀ. ಈಕಿ ಯಾವಾಗ ಸ್ಕೂಲಿಗೆ ಹೋಗೀನಿ ಅಂತ ಅಷ್ಟು ಖುಷಿ ರೀ ಈಕಿ ಸ್ಕೂಲಿಗೆ ಹೋಗೋದಂದ್ರೆ. ವ್ಯಾನ್ ಸಂಬಂಧ ದಾರಿ ಕಾಯ್ಕೋತ ಕುಂತು ಬಿಡ್ತಾಳ್ರಿ. ಸೊ ಅಲ್ಲಿ ಹೊರಗೆ ಹಂಗೆ ನಿಂತಿದ್ವಿ. ವ್ಯಾನ್ ದಾರಿ ಕಾಯಕತ್ತಿದ್ಲಕ್ಕಿ. ವ್ಯಾನ್ ಬಂತ ಹೋದ್ಲಕ್ಕಿ. ಹೋಗಿಂದ ನಾನು ನಂದು ಇದಕ್ಕೆ ಡ್ಯೂಟಿಗೆ ಹೋದೆ. ಈವ್ನಿಂಗ್ ಡೈರೆಕ್ಟ್ ಸಿಗೋದು ನೋಡ್ರಿ. ಈಗ ಅಜ್ಜಿ ಇದ್ದಿದ್ದಿಲ್ಲ. ಸೊ ಮಮ್ಮಿನ ಆಫೀಸ್ನಾಗ ಆಕಿನ ಬ್ಯಾಗ್ ಇತ್ರಿ ತೊಗೊಂಡು ಹೊಂಟಿದ್ದೆ. ಆಕಿ ಆಂಟಿ ಮನೆಗೆ ಹೋಗಿದ್ಲು. ಮಮ್ಮಿನ ಫ್ರೆಂಡಿಗೆ ಮನೆಗೆ ಹೋಗ್ಯಾಳ್ರಿ ಕೆಲ್ಸಕ್ಕೆ. ಅಜ್ಜಿ ಇರಲ್ಲ ಮನ್ಯಾಗ. ಸೊ ಅಲ್ಲೇ ಹೋಗ್ಯಾಳಂತ. ಆಫೀಸಿಂದ ಬಂದ ಕೂಡ ಬ್ಯಾಗ ಮತ್ತು ಟಿಫಿನ್ ಬ್ಯಾಗ್ ತಂದು ಮನೆಗೆ ಹೊಂಟಿ ನೋಡ್ರಿ. ಸಿಗೋಣ್ರಿ ಗೈಸ್ ಮನೆಗೆ ಹೋಗಿ. ಯಾರು ಇರಲ್ಲ. ಹಾಕಿಲ್ಲ ಅಂದ್ರೆ ಫುಲ್ ಸೈಲೆಂಟ್ ರೀ ಮನೆ ನೋಡ್ರಿ. ಫುಲ್ ಸೈಲೆಂಟ್ ಅಂದ್ರೆ ಸೈಲೆಂಟ್ ನೋಡ್ರಿ. ಯಾರು ಇರಲ್ಲ ಮನ್ಯಾಗ ನೋಡ್ರಿ. ಇಷ್ಟು ಬಾಂಡೆ ಎಲ್ಲ ತಿಕ್ಕ್ಯಾರ ಮಮ್ಮಿ. ಕಸ ಅಷ್ಟ ಗುಡಿಸ್ಬೇಕ್ರಿ. ಇನ್ನು ಬಾಂಡೆ ತಿಕ್ಕ್ಯಾರ. ಎಲ್ಲ ನೀಟ್ ಮಾಡಿಟ್ಟಾರ್ರಿ ಮನೆ. ನನ್ನ ಮಗಳಿಲ್ಲ ಅಂತಂದು ಒಂದು ಹಾಫ್ ಡೇ ಹಿಂಗೈತ್ರಿ ಮನೆ. ಇಲ್ಲಾಂದ್ರೆ ಅವತಾರ ನೋಡ್ಬೇಕ್ರಿ ಕಿ ಮಾಡೋ ಅವತಾರ. ಡಬ್ಬಿ ತಿಂದ ನೋಡ್ರಿ ಇವತ್ತು ಫುಲ್. ಒಬ್ಬಕ್ಕೆ ಬ್ಯಾಸರ, ಯಾರು ಇಲ್ಲ. ಬಿಗ್ ಬಾಸ್ ನೋಡಕತ್ತೀನಿ. ಅದೇ ಒಂದು ಫ್ರೆಂಡ್ ನೋಡ್ರಿ ನಮಗೆ. ಫೈನಲಿ ಬಂದ್ರಿ ಸಂಜೆಕ ಆಂಟಿ ಮನೆಯಿಂದ ನೋಡ್ರಿ. ಎಷ್ಟು ನನಗಂತೂ ಫುಲ್ ಖುಷಿ ಆದ್ರೆ ಇರ್ಲಿಲ್ಲ. ಟೈಮ್ ಪಾಸ್ ಆಗಂಗಿಲ್ಲ. ಒಂದು ಬೆಳಗ್ಗೆನೂ ಹೋಗ್ಯಾಳ. ಟೈಮ್ ನೋಡ್ರಿ 6:30 ಆಯ್ತು ಅವಾಗ ಬಂದಾಳ. ಸರಿ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಹೋದಾಕಿ 6:30 ಆಯ್ತು ಯಾವಾಗ ಬಂದಾಳ. ಫೋನ್ ಹಚ್ಚಿದ್ರೆ ನಾಳೆ ಬರ್ತೀನಿ ಅಂತಾಳ. ಕರ್ಸ್ಕೊಂಡೆ. ಸ್ವಲ್ಪ ಹೋಮ್ವರ್ಕ್ ಇತ್ತು ಎಲ್ಲ ಫ್ರೆಶ್ ಅಪ್ ಅದು ಆದ್ಲು. ಹೋಮ್ವರ್ಕ್ ಮಾಡಿಸೋದಿತ್ತಾನ ಅಂತಲೇ ಮಾಡ್ಸಕತ್ತಿದ್ದೆ ನೋಡ್ರಿ ಗೈಸ್. ಜಸ್ಟ್ ರಿವಿಷನ್ ಅಷ್ಟು ಕೊಟ್ಟಿರ್ತಾರೆ ಇವರಿಗೆ. ಮ್ಯಾಥ್ಸ್ ದ ಫಾಲೋಯಿಂಗ ಅದು ಇದು ಕೊಟ್ಟಿರ್ತಾರೆ. ಈಗ ಆಕಿ 2.5 years ರೀ ಪ್ಲೇ ಗ್ರೂಪ್ಗೆ ಹಾಕೀನಿ. ಮನ್ಯಾಗಿದ್ರೆ ಏನು ಫ್ರೆಂಡ್ಸ್ ಇಲ್ಲ, ಯಾರಿಲ್ಲಲ್ಲ. ಸೊ ಅದಕ್ಕೆ ಈವ್ನಿಂಗ ನಮ್ಮ ಮನೆ ಹತ್ರ ಇರೋ ಆಂಟೇರಿ ಇದ್ರಿ ಅವರು. ಬಟ್ ಈಗ ಸ್ವಂತ ಮನೆ ಕಟ್ಸಾರಂತ ಬೇರೆ ಕಡೆ ಹೋಗ್ಯಾರ. ಅವ್ರು ಫುಲ್ ಕ್ಲೋಸ್ ರೀ. ಅವ್ರು ಕಾರ್ತಿಕ್ ಹಚ್ಚಿದ್ರು. ಅವರು ಆಮೇಲೆ ಒಂದು 5-6 ಜನ ಅಂತೂ ಹಚ್ಚಿದ್ರಿ ಅವತ್ತು. ಕಾರ್ತಿಕ್ ನಮ್ಮ ಏರಿಯಾನ ಗುಡಿ ಐತಲ್ಲ ಅಲ್ಲಿ. ಏಕೆ ನನ್ನ ಮಗಳು ಎಷ್ಟು ಓಡಾಡಕತ್ತಾಳ ನೋಡ್ರಿ. ಬತ್ತಿ ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ ಅಂತ ಅವ್ರಿಗೆ ಇನ್ವೈಟ್ ಮಾಡಿದ್ರಿ ಗೈಸ್. ಸೊ ಹೋಗಿದ್ವಿ. ಅಲ್ಲಿನ ಕ್ಲಿಪ್ಸ್ ನೋಡ್ರಿ. ಒಂದು 5-6 ಜನ ಆದರೂ ಹಚ್ಚಿದ್ರಿ ಅವತ್ತು ಕಾರ್ತಿಕ್. ಇದೊಂದು ಕಾರ್ತಿಕ್ ತಿಂಗಳು ಬಂತಂದ್ರೆ ನಮ್ಮ ಏರಿಯಾನಾಗ ಇದೊಂದು ದಿನಾನು ಫಂಕ್ಷನ್ ಟೈಪ್ ನೋಡ್ರಿ. ಅದೆಲ್ಲರೂ ಸೇರೋಕ್ಕಾಗುತ್ತೆ. ಇಲ್ಲಿ ಆಂಟಿ ಕುಂಕುಮದು ಹಚ್ಚಾಕತ್ತಿದ್ರು. ಆಕೆ ನನ್ನ ಮಗಳು ನನಗೂ ಹಚ್ಚರಿ ಅಂತ ಆಕಿ ತಾನು ರಿಪೀಟ್ ಹಚ್ಚಾಕತ್ತಾಳ ನೋಡ್ರಿ. ವಿಡಿಯೋ ಮಾಡೋಕ್ಕಷ್ಟು ಇದು ಇಲ್ಲ. ನನಗೆ ಸ್ವಲ್ಪ ಒಂಥರ ಮುಜುಗರ ಆಗತ್ತೆ ರೀ. ರೂಢಿ ಆಗ್ಬೇಕಲ್ರಿ. ಆಮೇಲೆ
ಎಲ್ಲ ಕುಂಕುಮದ ಹಚ್ಚಿದ್ವಿ. ಆರತಿ ಮಾಡತ್ತಿದ್ರು ನೋಡ್ರಿ, ಮಂಗಳಾರತಿ. ಪೂಜೆ ಎಲ್ಲ ಮುಗ್ದಿಂದ ಅವರು ಮನೆಯಿಂದ ಪ್ರಸಾದ ತಂದಿರ್ತಾರ್ರಿ. ಏನೇನು ಪ್ರಸಾದ ಇರ್ತೈತಲ್ರಿ ಅವತ್ತಿನ ದಿನ ಯಾರು ಕಾರ್ತಿಕ್ ಹಚ್ಚಿರ್ತಾರಲ್ಲ ಅವ್ರು ಪ್ರಸಾದ ತಂದಿರ್ತಾರೆ. ಸೊ ಎಲ್ಲ ಪ್ರಸಾದ ಡಿವೈಡ್ ಮಾಡ್ಕೊಡಕತ್ತಿದ್ರು. ಈ ಕಡೆ ಸಾಯಿಶ್ರೀ ಅವ್ರ ಅಜ್ಜಿ ಕಾಡ್ದಾಕತ್ತಿದ್ರಿ. ಮನೆಗೆ ಬರತ್ಲಿ ನಮ್ಮ ಮಮ್ಮಿ ನೋಡ್ರಿ, ಇಷ್ಟೊತ್ತಿಗೆ ನಮ್ಮ ಮಮ್ಮಿ ಭಾಳ ಹಚ್ಕೊಂಡಾರ್ರಿ. ನನ್ಕಿಂತಲೂ ಹೆಚ್ಚು ನಮ್ಮ ಮಮ್ಮಿ ಆಕೆ ಕೇರ್ ಮಾಡ್ತಾರೆ ನೋಡ್ರಿ. ಆಕಿನೂ ಅಷ್ಟು ನಮ್ಮ ಮಮ್ಮಿನ ಬಿಟ್ಟಿರಂಗಿಲ್ಲ ರೀ. ಸೊ ಹಿಂಗೆ ಅದು ಎಲ್ಲ ಆಗುತ್ತಾನ ಇದೊಂದು ಸಾಯಿಬಾಬಂದು ಲಾಕೆಟ್ ಇತ್ತು ರೀ, ದೃಷ್ಟಿ ಮನೆ ಬೆಳ್ಳಿದ್ದು. ಅದು ಕಟ್ ಮಾಡ್ಕೊಂಡ್ಬಿಟ್ಟಿದ್ಲು ನೋಡ್ರಿ. ಈಗ ಅದೊಂದು ರಿಪೇರಿಯರ ಮಾಡಿಸ್ಬೇಕು, ಇಲ್ಲಾಂದ್ರೆ ಹಾಕಿ ಬೇರೆದಾರು ತೊಗೋಬೇಕ್ರಿ. ಅದು ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ರೊಟೀನ್. ಸ್ಕಿಪ್ ಮಾಡ್ಲಾರ್ದ ನನ್ನ ವಿಡಿಯೋ ನೋಡ್ರಿ. ಸ್ಟೇ ಟ್ಯೂನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.